ಹಚ್ಚ ಹಸಿರು ಕಾಡಿನ ಮಧ್ಯ ಮೈದುಂಬಿ ಹರಿಯೋ ತುಂಗೆ, ನಾಲ್ಕನಿ ಮಳೆ ಬಿದ್ರೆ ಹೋಗೋ ಕರೆಂಟು, ಅಪರೂಪಕ್ಕೆ ಸಿಕ್ಕೋ ನೆಟ್ವರ್ಕ್. ದಿನ ಬೆಳಗಾದ್ರೆ ಬಾಯಿ ತುಂಬಾ ಎಲ್ಲಡ್ಕೆ ಹಾಕೊಂಡು ಆರಾಮ ಅಂತ ಕೇಳ್ಕೊಂಡು ಖುಷಿ ಸಂತೋಷ ಸುಖ ದುಃಖ ಹಂಚ್ಕೊಳ್ಳೋ ಮನ್ಸುಗಳು. ಅಡಿಕೆ ತೋಟ, ಗದ್ದೆ ಬೈಲು, ಹಡ್ಡೆ ಕಡ್ಬು, ರೊಟ್ಟಿ, ದನ ಕರು, ನಾಯಿ ಬೆಕ್ಕು, ಕೆಮ್ಮಣ್ಣಿನ ರಸ್ತೆ ಪಕ್ಕ ಚಪ್ರ ಹಾಕಿರೋ ತರ ನಿಂತಿರೋ ಮರಗಳು. ಹೇಳಿದ್ರೆ ಹೇಳುವಷ್ಟು ವಿಷಯ ಇರೋ ಮಲೆನಾಡಿನ ನಮ್ಮೂರು. ನಮ್ಮ ಮಲೆನಾಡು ಎಷ್ಟು ಚಂದನೋ ಇಲ್ಲಿನ ಆಚಾರ ವಿಚಾರನೂ ಅಷ್ಟೇ ಚಂದ. ಅವತ್ತು ಸುಡು ಬಿಸಿಲಿನ ಬೇಸಿಗೆಗಾಲದ ಮಧ್ಯ 4-5 ಹನಿ ಮಳೆ ಬಂದು ಭೂಮಿ ತಣ್ಣಗಾಗಿದ್ರೆ ನಮ್ ಬಿಲ್ಗದ್ದೆಯಲ್ಲಿ ಒಂದ್ ರೀತಿ ಹಬ್ಬದ ಸಡಗರನೇ ಶುರು ಆಗಿತ್ತು. ನಾನ್ ಬಿಲ್ಗದ್ದೆಗೆ ಹೋಗೋ ಅಷ್ಟರಲ್ಲಿ ಸುತ್ತಮುತ್ತ ಕತ್ಲಾಗಿ ಅಕ್ಕಪಕ್ಕ ದೂರವರೆಲ್ಲ ಹೊದ್ದು ಮಲ್ಗೋ ಹೊತ್ತಾಗಿದ್ರೆ ಬಿಲ್ಗದ್ದೆಯಲ್ಲಿ ವರ್ಷ ಇಡೀ ಊರ್ ಕಾಯೋ ಮಾರಮ್ಮಂಗೆ ಹರಕೆ ಕೊಡೋ ಸಂಭ್ರಮ ಜೋರಾಗಿತ್ತು. ವರ್ಷಕ್ಕೊಂದ್ ಹರಕೆ ಭಾರಿ ಜೋರಾಗೆ ಇರ್ತದೆ. ಹೆಚ್ಚು ಕಮ್ಮಿ 8ರಿಂದ 9 ಹಂದಿ, 11-12 ಕುರಿಗಳು, ಇನ್ನು ಕೋಳಿಗಳಂತೂ 100ರಿಂದ 150 ಮೇಲೆ ಇದ್ವು. ನಾನವತ್ತು ಮಾರಿ ದೇವಸ್ಥಾನದ ಕಡೆ ಹೋಗಿ ಊರ್ ಬದಿ ಮಕ್ಕಳು ಮರಿನೆಲ್ಲ ಮಾತಾಡ್ಸ್ಕೊಂಡ್ ನಿಂತಿರ್ಬೇಕಾರೆ ದೂರದಲ್ಲಿ ಹರಕೆಗಂತ ಊರವ್ರ ಕೋಳಿ ವ್ಯಾಪಾರ ಜೋರಾಗಿ ನಡೀತಿರ್ಬೇಕಾರೆ ಚಮಡಾ ಟಮಟೆ ಶಬ್ದ ನಿದ್ದೆ ಗುಂಗಲ್ಲಿದ್ದವ್ರನ್ನು ಬಡ್ದೆಪ್ಸಷ್ಟು ಜೋರಾಗಿ ಕೇಳ್ತಿದ್ರೆ ಮಾರಿ ದೇವರು ಗಡಿ ಹೊರಟ್ ನಿಂತಾಗಿತ್ತು. ಊರವರೆಲ್ಲ ಕೈಯಲ್ಲಿ ದೊಂದಿ ಹಿಡ್ಕೊಂಡು ಕುಣ್ಕೋತಾ ಕೂಕೋತಾ ದೇವ್ರಿಂದೇನೆ ಗಡಿ ಕಡೆ ಹೊರಟ್ರು. ನಾವು ನಮ್ ಬೆಟಾಲಿಯನ್ ಸೇರ್ಕೊಂಡು ಆ ಕಡೆನೆ ಹೋದ್ವಿ. ದೇವ್ರ ಜೊತೆ ಗಡಿ ಸುತ್ತಾಡ್ಕೊಂಡು ಗಡಿಲಿರೋ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ವಾಪಸ್ ದೇವಸ್ಥಾನದ ಕಡೆ ಬಂದು ಹರಕೆ ಮುಗಿಸ್ಕೊಂಡು ಮನೆ ಕಡೆ ಹೊರಡೋಷ್ಟ್ರಲ್ಲಿ ರಾತ್ರಿ ಕಳೆದು ಬೆಳಕಾಗೋ ಹೊತ್ತಾಗಿತ್ತು. ಮನೆ ಬದಿ ಹೋದವನೇ ಮುಚ್ಚಾಕೊಂಡ್ ಮಲಗ್ದವನು ಬೆಳಿಗ್ಗೆ ಬೇಗೆದ್ದು ಅಡ್ಗೆ ಮನೆ ಕಡೆ ಹೋದ್ರೆ ಹರಕೆಗಂತ ನಮ್ ತಮಣಿ ಅಮ್ಮ ಕಡುಬ್ ನುರಿತಾ ಕೂತಿದ್ರೆ ಒಲೆ ಮೇಲೆ ಹೊಸ ಸರ್ಗೋಲು ಕಾಯ್ತಿತ್ತು. ನಾನು ನಮ್ ತಮಣಿ ಸೀದಾ ಬಿಲ್ಗದ್ದೆ ಮಿನಿ ಸೂಪರ್ ಮಾರ್ಕೆಟ್ ನಮ್ ಏಗಣ್ಣನ್ ಗೂಡಂಗಡಿಗೆ ಹೋಗಿ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಡು ವಾಪಸ್ ತಮಣಿನ್ ತಂದು ಅವ್ರ ಮನೇಲಿ ಬಿಟ್ಟು ನಾನ್ ನಂಗೊಂಚೂರು ಬಿದ್ರುಗೋಡಲ್ಲಿ ಕೆಲಸ ಇದೆ ಅಂತ ಆ ಕಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಈ ಕಡೆ ಬರೋಷ್ಟ್ರಲ್ಲಿ ನಮ್ ತಮಣಿ ಗಣೇಶಣ್ಣಂಗೆ ಉಷ್ಣ ಆಗಿದೆ ಅಂತ ಎಳ್ನೀರ್ ಧರಿಸ್ತಿದ್ರೆ ಮನೆ ಒಳಗಿಂದ ಹರಕೆ ಗೊತ್ತಾಯ್ತು. ಕಡುಬು ತಗೊಂಡು ದೇವಸ್ಥಾನಕ್ಕೆ ಹೊಡ್ರು ಅಂತ ಕೂಗ್ ಕೇಳ್ ಬರ್ತಿತ್ತು. ಅಂದಂಗೆ ಬೀಲ್ಗದ್ದೆ ಮಾರಿ ಹರಕೆ ವಿಶೇಷ ಅಂದ್ರೆ ಇಲ್ಲಿ ಹರಕೆ ಊಟ ನಡೆಯೋದು ದೇವಸ್ಥಾನದಲ್ಲೇ ಆದ್ರೂ ಇಲ್ಲಿಗೆ ಸಂಬಂಧಪಟ್ಟ ಪ್ರತಿಯೊಂದ್ ಮನೆಯವರು ಮಧ್ಯಾಹ್ನ ಊಟಕ್ಕಂತ ಕಡುಬು ಮಾಡಿ ಬಾಳೆಲೆ ಬಾಡಿಸಿ ದೇವಸ್ಥಾನಕ್ಕೆ ಕಳ್ಸಿಕೊಡ್ಬೇಕು. ಕೊನೆಗೆ ಸೀದಾ ಕಡುಬು ಬಾಳೆಲೆ ಹಿಡ್ಕೊಂಡು ದೇವಸ್ಥಾನದ ಕಡೆ ಹೋಗಿ ತಂದಿರೋ ಐಟಮ್ ನ ಸಬ್ಮಿಟ್ ಮಾಡಿ ದೇವ್ರಿಗೆ ಕೈ ಮುಗಿಯಕಂತ ಹೋಗೋ ಅಷ್ಟ್ರಲ್ಲೇ ಮಾರಿ ದೇವರು ಗಡಿ ಹೊರಟ್ ನಿಂತಾಗಿತ್ತು. ಕೊನೆಗೆ ಊರು ಮನೆ ಹುಡುಗರು ಬೆಟಾಲಿಯನ್ ಎಲ್ಲ ಸೇರ್ಕೊಂಡು ನಾವು ಸೀದಾ ದೇವ್ರ ಹಿಂದೆನೆ ಗಡಿ ಕಡೆ ಹೋಗ್ತಿದ್ರೆ ಊರ್ ಹುಡುಗರು ಗಂಡಸರೆಲ್ಲ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ದೇವ್ರ ಜೊತೆ ಕುಣಿತಾ ಹೋಗೋದ್ ನೋಡೋದೇ ಒಂಥರ ಈ ಹರಕೆ ಸ್ಪೆಷಲ್. ಕೊನೆಗೆ ದೇವ್ರು ಗಡಿಗೆ ಹೋಗಿ ಹೊಳೆ ಮಿಂದೆದ್ದು ಪೂಜೆ ಕೂತಿದೆ ತಡ. ಪಕ್ಕದಲ್ಲೇ ಜ್ಯೂಸ್ ಡಿಸ್ಟ್ರಿಬ್ಯೂಷನ್ ಕೂಡ ಶುರು ಆಗಿತ್ತು. ಬೆನ್ನಿಗೆ ಬಡಿತಿದ್ದ ಬಿರು ಬಿಸ್ಲಿಗೆ ಗದ್ದೆ ಬದಿ ಬೆಂಡಾಗಿ ನಿಂತಿರೋ ತೆಂಗಿನ ಮರದಡಿ ತಣ್ಣಗಿರೋ ಜ್ಯೂಸ್ ಕುಡಿತಿದ್ದಂಗೆ ದೇಹಕ್ಕೂ ಮನ್ಸಿಗೂ ತಂಪಾಯ್ತು. ಕೊನೆಗೆ ಒಂದ್ ಗಡಿಲ್ ದೇವ್ರಿಗೆ ಪೂಜೆ ಮುಗಿಸ್ಕೊಂಡು ದೇವ್ರ ಜೊತೆನೆ ಇನ್ನೊಂದ್ ಗಡಿ ಕಡೆ ಬಂದು ಅಲ್ಲೂ ಪೂಜೆ ಮುಗಿಸ್ಕೊಂಡು ತಮಟೆ ಚಮಡದ ಸದ್ದಿಗೆ ಕುಣಿತಿರೋರ್ನ ನೋಡ್ಕೊಂಡು ನಮ್ ದುಮ್ಮಣ್ಣಿ ಬೈಕಲ್ಲಿ ಸೀದಾ ದೇವಸ್ಥಾನದ ಕಡೆ ಡ್ರಾಪ್ ಹಾಕಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ನೋಡಿದ್ರೆ ದೇವಸ್ಥಾನದ ಹತ್ರ ಆಗ್ಲೇ ಕಿಲೋಮೀಟರ್ ಗಟ್ಲೆ ದೂರದಿಂದಾನೇ ಊಟಕ್ಕೆ ಲೈನ್ ಶುರು ಆಗಿತ್ತು. ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಸೀದಾ ಅಡ್ಗೆ ಕೊಟ್ಟಿಗೆ ಕಡೆ ಹೋಗಿ ಜನ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ಊಟದ ಪಂತಿಲ್ ಕೂತ್ಕೊಂಡು ಊಟ ಮುಗಿಸ್ಕೊಂಡು ಉಶ್ಶಪ್ಪ ಅಂತ ಹೊರಗಡೆ ಬರೋ ಅಷ್ಟರಲ್ಲಿ 4 ಆಗಿತ್ತು. ನಂಗೂ ಸುತ್ತಾಡ್ ಸಾಕಾಗಿತ್ತು. ಕೊನೆಗೆ ನಮ್ಮನ್ನ ಕರ್ಕೊಂಡು ಅಲ್ಲೇ ಇದ್ದ ಚಿದಣ್ಣನ ಅವ್ರ ಮನೆಗೆ ಹೋಗೋ ದಾರಿ ಹತ್ರ ಡ್ರಾಪ್ ಹಾಕಿ ನಾವ್ ಹಿಡಿದಿದ್ವಿ ಮನೆಗೆ ಹೋಗೋ ರೂಟು. ನಿಮ್ಗೆ ಹೇಳಕ್ ಇನ್ನೂ ತುಂಬಾ ಕತೆ ಉಂಟು, ಸದ್ಯಕ್ಕೆ ಮಾಡಿ ಒಂದೊಳ್ಳೆ ಕಮೆಂಟ್. ಸರಿ, ಹಾಗಾದ್ರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನ್ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.